ನೋಡಿ, ನೀವು ಲೆಹೆಂಗಾ ಎಲ್ಲ ಸ್ಟಿಚ್ ಮಾಡಿದ್ರೆ ಈ ರೀತಿ ಕಚ್ಚಾ ಒಳಗಡೆಗೆ ಕಾಣಿಸುತ್ತಾ? ಈ ರೀತಿ ಕಾಣಿಸ್ತಾ ಇರೋ ಥರ ಸ್ಟಿಚ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಫಿನಿಶಿಂಗ್ ಬಂದಿದೆ. ಒಳಗಡೆಗೆ ಏನೂ ಕಾಣಿಸ್ತಿಲ್ಲ. ಇದು ಮೇನ್ ಸೈಡು, ಇದು ಇನ್ಸೈಡು, ಒಳಗಡೆಗೆ ಏನೂ ಕಾಣಿಸ್ತಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಾಗಬೇಕಾ? ವಿಡಿಯೋನ ಫುಲ್ ನೋಡಿ, ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಇವತ್ತು ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಟಿಪ್ಸ್ ಅನ್ನೋದಕ್ಕಿಂತ ಇದು ತುಂಬ ಯೂಸ್ ಆಗುತ್ತೆ ನಿಮಗೆ. ನೋಡಿ, ಯಾರೆಲ್ಲ ಲೆಹೆಂಗಾಗಳು ಸ್ಟಿಚ್ ಮಾಡ್ತೀರಾ ಅವರು, ಇವಾಗ ನಾವು ಸ್ಟಿಚ್ ಮಾಡ್ತೀರಾ, ನೀವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ನೋಡಿ, ಈ ರೀತಿ ಕಚ್ಚಾ ಒಳಗಡೆ ಕಾಣಿಸುತ್ತೆ ನಿಮಗೆ. ಲಂಗಾನ ಸ್ಟಿಚ್ ಮಾಡಿದಾಗ ಈ ರೀತಿ ಏನಿದೆ, ಈ ರೀತಿ ಎಕ್ಸ್ಟ್ರಾಸ್ ಇರುತ್ತಲ್ವ, ಇದು ನಿಮಗೆ ಕಾಣಿಸುತ್ತೆ. ಇವಾಗ ಇದು ಕಾಣಿಸ್ದೇ ಇರೋ ಥರ ನೀಟಾಗಿ ಫಿನಿಶಿಂಗ್ ಬರೋ ಥರ ಯಾವ ರೀತಿ ಸ್ಟಿಚ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ಗೆ ನೀವೇನು ಮಾಡಿ ಅಂದರೆ, ಲೈನಿಂಗ್ ಫ್ಯಾಬ್ರಿಕ್ ಏನಿದೆ, ಲೈನಿಂಗ್ ಫ್ಯಾಬ್ರಿಕ್ನ ಹಾಕ್ಕೊಳ್ಳಿ. ಆಮೇಲೆ ಬೆಲ್ಟ್ ಪಟ್ಟಿ ಏನು ರೆಡಿ ಮಾಡ್ಕೊಂಡಿರ್ತೀರ, ಬೆಲ್ಟ್ ಪಟ್ಟಿನ ಆ ಲೈನಿಂಗ್ ಮೇಲೆ ಇಟ್ಕೊಂಡು ಫಸ್ಟು ಸ್ಟಿಚ್ನ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ಫಸ್ಟು ಸ್ಟಿಚ್ನ ಹಾಕ್ಕೊಂಬಿಡಿ. ಲೈನಿಂಗ್ ಕೆಳಗಡೆ ಇರಬೇಕು, ಪಟ್ಟಿ ಪೀಸು ಮೇಲಿರಬೇಕು. ಈ ರೀತಿ ಫಸ್ಟು ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ ಎಲ್ರಿಗೂ. ನೋಡಿ, ಈ ರೀತಿ ಒಳಗಡೆಗೆ ಕಾಣಿಸುತ್ತೆ ಅಲ್ವಾ? ಈ ರೀತಿ ಕಾಣಿಸ್ತಾ ಇರೋ ಥರ ಮಾಡೋದನ್ನು ತೋರಿಸ್ತಾ ಇರೋದು. ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಏನು ಮಾಡಿ ಅಂತ ಹೇಳಿದ್ರೆ, ಇದನ್ನು ಹಾಗೆ ಇಟ್ಕೊಂಡು ಇದ್ರ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಏನಿದೆ, ಮೇನ್ ಫ್ಯಾಬ್ರಿಕ್ನ ಇದ್ರ ಮೇಲ್ಗಡೆ ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ನ ಇದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ನೋಡಿ, ಲೈನಿಂಗ್ ಕೆಳಗಡೆ ಇದೆ, ಬೆಲ್ಟ್ ಪಟ್ಟಿ ಮೇಲಿದೆ, ಅದ್ರ ಮೇಲೆ ನೀವು ಮೇನ್ ಫ್ಯಾಬ್ರಿಕ್ ಏನಿದೆ ಈ ಫ್ಯಾಬ್ರಿಕ್ನ ಹಾಕ್ಕೊಂಡು ಫುಲ್ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿದ್ರೆ ಹಂಗೆ ಕಾಣಿಸ್ತಾ ಇದೆಯಲ್ಲ ಅನ್ಬೇಡಿ, ಇವಾಗ ತೋರಿಸ್ತೀನಿ ರೀ. ಇವಾಗ ಇದನ್ನು ಈ ರೀತಿ ಟರ್ನ್ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿದೆ. ಇದು ಮೇನ್ ಸೈಡು, ಇದು ಇನ್ಸೈಡು. ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಾಣಿಸ್ತಿಲ್ಲ ನಿಮಗೆ. ಮತ್ತು ಇಲ್ಲಿ ಚುಚ್ಚೋದಾಗಲಿ ಯಾವುದೇ ರೀತಿ ಏನು ಪ್ರಾಬ್ಲಮ್ ಬರೋಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಟಿಪ್ಸ್ ಇಷ್ಟ ಆದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.